ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಆಮೇನ್. ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ನಮ್ಮನ್ನು ಅದ್ಭುತವಾಗಿ, ಅತಿಶಯವಾಗಿ, ಆಶ್ಚರ್ಯಕರವಾಗಿ ನಮ್ಮನ್ನು ನಡೆಸ್ತಿದ್ದಾರೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು, ದೇವರ ಸುವಾರ್ತೆಯನ್ನು ಕಳೆದ 10 ವರ್ಷಗಳಿಂದ ಸಾರುವಂತೆ ದೇವರು ಸಹಾಯವನ್ನು ಮಾಡಿ ಆತನ ಕೃಪೆ ದೊಡ್ಡದಾಗಿದ್ದು ಈ ಸೇವೆಯನ್ನು ದೇವರು ಆಶೀರ್ವದಿಸೋದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ನಾನು ನಂಬ್ತಿದ್ದೇನೆ, ಈ ಪ್ರಾರ್ಥನೆ ಸಮಯದಲ್ಲಿ ಬರುವಂಥ ಈ ದೇವರ ವಾಕ್ಯ ನಿಮಗೂ ನಿಮ್ಮ ಕುಟುಂಬಗಳಿಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ. ಕಾರಣ, ದೇವರ ವಾಕ್ಯ ಜೀವವುಳ್ಳದು, ಅದು ಶಕ್ತಿ ಉಳ್ಳದು, ಅದು ನಮ್ಮನ್ನು ಬಿಡುಗಡೆ ಮಾಡತಕ್ಕದಾಗಿದೆ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಉಂಟು ಮಾಡತಕ್ಕದಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನಾ ಸಮಯದಲ್ಲಿ ಬರುವ ವಾಕ್ಯವನ್ನು ನೀವು ನೋಡುವುದು, ಕೇಳುವುದು ಅದ್ಭುತವಾದದ್ದು ಮಾತ್ರ ಅಲ್ಲ, ಎಷ್ಟೋ ಜನ ಇವತ್ತು ಕೂಡ ಕಣ್ಣೀರಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ವ್ಯಾಧಿಯಲ್ಲಿದ್ದಾರೆ, ಅನೇಕ ಸೈತನ ಬಂಧದಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ಪಾಪದಲ್ಲಿದ್ದಾರೆ, ಸಾಲದಲ್ಲಿದ್ದಾರೆ, ವ್ಯಾಧಿಗಳಿಂದ ಕಷ್ಟಪಡ್ತಿದ್ದಾರೆ. ಅಂಥವರಿಗೆ ಈ ದೇವರ ವಾಕ್ಯ ನೋಡುವಂತೆ, ಈ ದೇವರ ವಾಕ್ಯ ಕೇಳುವಂತೆ ನೀವು ತಿಳಿಸುವಾಗ ಅದರ ಮೂಲಕ ಆತ್ಮ ರಕ್ಷಣೆ ಹೊಂದುತ್ತದೆ. ದೇವರ ಆಶೀರ್ವಾದ, ಬಿಡುಗಡೆನ ಅವರು ಕೂಡ ಹೊಂದಿಕೊಂಡು ಯೇಸು ಸ್ವಾಮಿ ನಾಮವನ್ನು ಮಹಿಮೆಪಡಿಸುವುದಕ್ಕೆ ಒಂದು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇದನ್ನು ನೋಡುತ್ತಿರುವ ನೀವು ಈ ಸೇವೆಗೋಸ್ಕರ, ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅನೇಕರಿಗೆ ಈ ವಾಕ್ಯವನ್ನು ನೋಡೋದಕ್ಕೆ ಪ್ರೋತ್ಸಾಹ ಮಾಡಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಕರ್ತನು ಅಧಿಕವಾಗಿ ಆಶ್ರಯಿಸಲಿ. ಸರಿ, ಇವತ್ತು ಕೂಡ ಮಕ್ಕಳೇ, ವಿಶೇಷವಾಗಿ ಈ ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಮಕ್ಕಳಿಗೆ ಎಕ್ಸಾಮ್, ಪರೀಕ್ಷೆ ಆರಂಭಿಸಲ್ಪಡ್ತಾ ಇದೆ. ಅದರಿಂದ ತುಂಬ ಎಕ್ಸಾಮ್ ಬರೆಯುವ ಮಕ್ಕಳು ಭಯದಲ್ಲಿ, ದಿಗಿಲಲ್ಲಿ, ಒಂದು ವೇದನೆಯಲ್ಲಿದ್ದಾರೆ. ಒಂದು ಭಯ ಅವ್ರನ್ನ ಕಾಡ್ತಾ ಇದೆ. ತುಂಬ ಮಕ್ಕಳು ವರ್ಷ ಪೂರ್ತಿ ಓದದೆ ಆ ಪರೀಕ್ಷೆ ಬರುವ ಸಮಯದಲ್ಲಿ, ಎಕ್ಸಾಮ್ ಟೈಮಲ್ಲಿ ಮಾತ್ರ ತುಂಬ ಟೆನ್ಷನ್ ತಗೊಂಡು, ಡಿಪ್ರೆಷನ್ ತಗೊಂಡು ಎಷ್ಟೋ ಮಕ್ಕಳು ಎಕ್ಸಾಮ್ ಬರೆಯೋಕ್ಕಾಗದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಇವತ್ತು ಯೇಸು ಸ್ವಾಮಿ ಎಕ್ಸಾಮ್ ಬರೆಯೋ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತೆ, ಆ ಮಕ್ಕಳಿಗೆ ಬೇಕಾದ ಆಲೋಚನೆ ಕೊಡುವಂತೆ ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ಪೇರೆಂಟ್ಸ್ ಕೂಡ, ಎತ್ತವರು ಕೂಡ ನಿಮ್ಮ ಮಕ್ಕಳಿಗೋಸ್ಕರ ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನ ಕರ್ತನು ಆಶೀರ್ವದಿಸಲಿ. ಅದೇ ರೀತಿ ಎಕ್ಸಾಮ್ ಬರೆಯುವಂಥ ಒಂದೊಂದು ಮಕ್ಕಳು ಕೂಡ ದೇವರ ಆಲೋಚನೆಗೆ ಕಿವಿಗೊಟ್ಟು, ದೇವರ ವಾಕ್ಯಗೆ ನೀವು ವಿಧೇಯರು ನಡೆಯುವಾಗ ಕರ್ತನು ನಿಮಗೆ ಕೂಡ ಜಯ ಕೊಟ್ಟು ನಿಮ್ಮನ್ನು ಕೂಡ ಆಶೀರ್ವದಿಸಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಇವತ್ತು ನೋಡುವಾಗ ಕೆಡುಕಾದ ಸೈತಾನನು ಅನೇಕ ಎಕ್ಸಾಮ್ ಬರೆಯುವ ಮಕ್ಕಳನ್ನು, ಪರೀಕ್ಷೆ ಬರೆಯುವ ಮಕ್ಕಳನ್ನು ಭಯದಲ್ಲಿ ತುಂಬಿಸ್ತಾ ಇದ್ದಾನೆ, ಅವನ್ನ ದಿಗಿಲು ಪಡಿಸ್ತಾ ಇದ್ದಾನೆ. ಅನೇಕರು ಒಂದು ತಡಮಾಟದಲ್ಲಿದ್ದಾರೆ. ತುಂಬ ಎಕ್ಸಾಮ್ ಬರೆಯುವ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಆ ಭಯ ಅವನ ಡಿಪ್ರೆಷನ್ ಕೊಂಡೋಗ್ತಾ ಇದೆ. ಎಷ್ಟೋ ಮಕ್ಕಳು ಅಪ್ಪ ಅಮ್ಮ ಹೇಳುವಂಥ ಒಂದು ವೇದನೆಯ ಕಾರ್ಯ, ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಆರೋಗ್ಯ ಸರಿ ಇರುವುದಿಲ್ಲ, ಬೆಳವಿನ ಪಡ್ತಾರೆ. ಆರೋಗ್ಯ ಸರಿ ಇಲ್ಲದೆ ವ್ಯಾಧಿಪಟ್ಟು ಹಾಸ್ಪಿಟ್ಲ್ಗೆ ಸೇರಿಕೊಂಡ್ರು. ಈ ವರ್ಷ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗಿರ್ತು, ಈ ವರ್ಷ ಓದಿದು ವ್ಯರ್ಥ ಆಗ್ಬಿಡ್ತು, ಅವರು ಎಕ್ಸಾಮ್ ಬರೆಯುವಾಗ IC ವಾರ್ಡಲ್ಲಿ ಇದ್ದಂತೆ ಬದಲ್ತದೆ. ಆದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಎಕ್ಸಾಮ್ ಇರುತ್ತ ದೇವರು ಮಕ್ಕಳೇ, ಇವತ್ತು ದೇವರು ನಿಮ್ಮನ್ನು ಬೆಲೆಪಡಿಸಲಿದ್ದಾರೆ. ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ಇವತ್ತು ದೇವರು ಎಕ್ಸಾಮ್ ಬರೆಯುವಂಥ ಒಂದೊಂದು ಮಕ್ಕಳನ್ನ ಮುಟ್ಟಿ ದೇವರು ಆಶೀರ್ವಾದ ತುಂಬಿಸಲಿದ್ದಾರೆ. ಆಮೇಲೆ ಅದಕ್ಕೋಸ್ಕರ ಎಕ್ಸಾಮ್ ಬರೆಯುವ ಮಕ್ಕಳು ಯಾವುದೇ ಕಾರಣಕ್ಕೂ ಭಯಪಡಬಾರ್ದು, ದಿಗಿಲು ಪಡಬಾರ್ದು, ಟೆನ್ಷನ್ ತಗೊಳ್ಬಾರ್ದು, ಡಿಪ್ರೆಷನ್ ಹೋಗಬಾರ್ದು. ಅದು ಸೈತಾನನ ತಂತ್ರ. ಅದರಿಂದ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಯೇಸು ಸ್ವಾಮಿ ಕೊಡುವಂಥ ನಿಮಗೊಂದು ಪ್ರಾಮಿಸ್ ಆಗಿ, ಒಂದು ವಾಗ್ದಾನವಾಗಿ ನಿಮಗೆ ವಾಕ್ಯ ಕೊಡ್ತಿದ್ದಾರೆ. ಏಸಯ್ಯ ಬರೆದ
ಪ್ರವಾದನ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡುವಾಗ, ಯೆಶಾಯ 41:10, ಯೆಶಾಯ ಬರೆದ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡುವಾಗ, ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಎಕ್ಸಾಮ್ ಬರೆಯುವಂಥ ಒಂದೊಂದು ಮಕ್ಕಳು ನೋಡಿ ಯೇಸು ಸ್ವಾಮಿ ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ, ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ, ಮಗನೇ ಮಗಳೇ ಭಯಪಡಬೇಡ. ಯಾಕೆ ಎಕ್ಸಾಮ್ ನೆನೆಸಿ, ಎಕ್ಸಾಮ್ದ ಕಾರ್ಯ ನೆನೆಸಿ ಯಾಕೆ ಭಯಪಡ್ತಾ ಇದೆಯಾ? ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಯಾಕೆ ನೀನು ದಿಗಿಲು ಪಡ್ತಾ ಇದೆಯಾ? ಯಾಕೆ ಡಿಪ್ರೆಷನ್ ಹೋಗ್ತಾ ಇದೆಯಾ? ಯಾಕೆ ನಿನ್ನ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದೆಯಾ? ಎಕ್ಸಾಮ್ ಹೇಳ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಆಮೇಲೆ ಯಾವ ಕಾರ್ಯದಲ್ಲಿ, ಯಾವ ವಿಷಯದಲ್ಲಿ, ಯಾವ ಸಬ್ಜೆಕ್ಟಲ್ಲಿ ನೀನು ಬಲವೀನವಾಗಿದೆಯೋ, ವೀಕ್ನೆಸ್ ಆಗಿದೆಯೋ, ಅಥವಾ ತುಂಬ ಮಕ್ಕಳಿಗೆ ನನಗೆ ಎಲ್ಲ ಸಬ್ಜೆಕ್ಟು ಈಸಿಯಾಗಿದೆ, ಸೈನ್ಸು ನನಗೆ ತುಂಬ ಕಷ್ಟ, ವಿಜ್ಞಾನದಲ್ಲಿ ತುಂಬ ನಾನು ವೀಕ್ನೆಸ್ ಆಗಿದ್ದೇನೆ, ಇನ್ನು ಕೆಲವು ಮಕ್ಕಳು ನನಗೆ ಮ್ಯಾಥ್ಸಲ್ಲಿ, ಗಣಿತದಲ್ಲಿ ತುಂಬ ನನಗೆ ಬಲವೀನವಾಗಿದ್ದೀನಿ, ವೀಕ್ನೆಸ್ ಆಗಿದ್ದೀನಿ, ಮಿಕ್ಕಿ ಎಲ್ಲ ಸಬ್ಜೆಕ್ಟ್ನ ನಾನು ಬರೀತೀನಿ ಎಂದು ಹೇಳ್ತಾರೆ. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ದೇವ್ರ ಮಕ್ಕಳೇ, ಎಕ್ಸಾಮ್ ಬರೆಯುವಂಥ ಒಂದೊಂದು ಮಕ್ಕಳು ನೋಡಿ ಏಸಪ್ಪ ಹೇಳ್ತಿದ್ದಾರೆ, ಮಗನೇ ಮಗಳೇ ಭಯಪಡಬೇಡ, ನೀನು ದಿಗಿಲುಗೊಳ್ಳಬೇಡ, ನಾನು ನಿನ್ನ ದೇವರು, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಬಲಪಡಿಸ್ತೇನೆ. ಯಾವ ಸಬ್ಜೆಕ್ಟಲ್ಲಿ, ಯಾವ ಕಾರ್ಯದಲ್ಲಿ, ಯಾವ ವಿಷಯದಲ್ಲಿ ನೀನು ಬಲವೀನವಾಗಿದೆಯೋ, ಭಯಪಡ್ತಾ ಇದೆಯೋ, ತಡ ಮಾಡ್ತಾ ಇದೆಯೋ, ಟೆನ್ಷನ್ ತೊಗೊತಿದೆಯೋ, ಡಿಪ್ರೆಷನ್ ಇದೆಯೋ, ಆ ಕಾರ್ಯದಲ್ಲಿ ನಿನ್ನ ದೇವರಾದ ನಾನು ನಿನ್ನ ಬಲಪಡಿಸ್ತೀನಿ. ಬಲಪಡಿಸೋದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ಎಕ್ಸಾಮ್ ಸಮಯದಲ್ಲಿ, ಎಕ್ಸಾಮ್ ಬರೆಯುವಾಗ, ಎಕ್ಸಾಮ್ ಹೋಗುವಾಗ ಬರುವಾಗ ನಾನು ನಿನಗೆ ಸಹಾಯ ಮಾಡ್ತೀನಿ. ಯಾಕಂದರೆ ನೋಡಿ, ಎಕ್ಸಾಮ್ ಹೋಗುವ ಮಕ್ಕಳಿಗೆ ನಾವು ಎಷ್ಟೋ ಕಾರ್ಯವನ್ನು ನೋಡ್ತೀವಿ, ಟಿ ವಿಯಲ್ಲಿ ನ್ಯೂಸಲ್ಲಿ ನೋಡ್ತೀವಿ, ಎಷ್ಟೋ ಕಡೆ ಎಕ್ಸಾಮ್ ಬರೆಯುವಾಗ ಮಕ್ಕಳು ಹೋಗುವಾಗ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಬಸ್ ಸಿಕ್ಕಿಲ್ಲದೆ, ರೈಲ್ ಸಿಕ್ಕದೆ, ತುಂಬ ಜನ ಲೈಟಾಗಿ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ, ಗೇಟ್ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ, ಎಕ್ಸಾಮ್ ಟೈಮ್ ಮುಗಿದೋಯ್ತಂತ. ನೋಡಿ, ಸೈತಾನ ಯಾವ ರೀತಿ ಎಲ್ಲ ತಡೆ ಮಾಡ್ತಾನೆ, ಮಕ್ಕಳ ಜೀವನದಲ್ಲಿ ಕೆಡುಕಾದ ಸೈತಾನ ಎಷ್ಟೆಲ್ಲ ಕ್ರಿಯೆ ಮಾಡ್ತಾನೆ. ಆದರೆ ಇವತ್ತು ಎಕ್ಸಾಮ್ ಬರೆಯುವಂಥ ಒಂದೊಂದು ದೇವ್ರ ಮಕ್ಕಳು ನೋಡಿ ಏಸಪ್ಪ ಹೇಳ್ತಿದ್ದಾರೆ, ಮಗನೇ ನಾನು ನಿನಗೆ ಬಲಪಡಿಸೋದು ಮಾತ್ರ ಅಲ್ಲ, ಮಗಳೇ ನಾನು ನಿಮ್ಮನ್ನು ಬಲಪಡಿಸೋದು ಮಾತ್ರ ಅಲ್ಲ, ನಿಮಗೆ ಸಹಾಯ ಮಾಡ್ತೀನಿ. ನೀವು ಎಕ್ಸಾಮ್ ಹೋಗುವಾಗ ಬರುವಾಗ, ಪ್ರಯಾಣದಲ್ಲಿ, ಎಕ್ಸಾಮ್ ಬರೆಯುವಾಗ, ಎಲ್ಲ ಕಾರ್ಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಅದು ಮಾತ್ರ ಅಲ್ಲ, ನನ್ನ ನೀತಿಯ ಆಧಾರದಿಂದ ನಿಮ್ಮನ್ನು ಬಲಪಡಿಸ್ತೇನೆ. ಆಮೇಲೆ ನನ್ನ ಧರ್ಮದ ಬಲಗೆಯಿಂದ ನಿಮಗೆ ಆಧಾರ ಮಾಡುತ್ತೇನೆ. ಆಮೇಲೆ ಕರ್ತನ ಕೈ, ಕರ್ತನ ಹಸ್ತ ನಿಮ್ಮ ಮೇಲೆ ಇದೆ ಮಕ್ಕಳೇ. ಆದ್ದರಿಂದ ಯಾವುದೇ ಎಕ್ಸಾಮ್ ಮಕ್ಕಳು ಯಾವುದೇ ಕಾರಣಕ್ಕೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಡಿಪ್ರೆಷನ್ ಹೋಗ್ಬೇಕಂತ, ಟೆನ್ಷನ್ ಹೋಗ್ಬೇಕಂತ, ದಿಗಿಲು ಪಡಬೇಕಂತ, ನೀವು ತಡ ಮಾಡಬೇಕಂತ, ನೀವು ಅನಾರೋಗ್ಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜೀಸಸ್ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಮಗನೇ ನಾನು ನಿಮ್ಮನ್ನು ಬಲಪಡಿಸಿ, ನಾನು ನಿಮಗೆ ಸಹಾಯ ಮಾಡಿ, ನನ್ನ ಬಲಗೈ ಆಧಾರದಿಂದ ನಿಮಗೆ ಆಧಾರ ಮಾಡುತ್ತೇನೆ. ಆಮೇನ್. ಆದ್ದರಿಂದ ಎಕ್ಸಾಮ್ ಬರೆಯುವ ಮಕ್ಕಳು ದೇವರು ಕೊಡುವಂಥ ಒಂದು 3 ಆಲೋಚನೆಗೆ ನೀವು ವಿಧೇಯರಾದರೆ ಖಂಡಿತ ಈ ಎಕ್ಸಾಮ್ ಟೈಮ್ನಲ್ಲಿ, ಈ ಎಕ್ಸಾಮ್ ಬರೆಯುವಾಗ ದೇವರು ನಿಮ್ಮನ್ನು ಬಲಪಡಿಸಿ ನಿಮಗೆ ಸಹಾಯ ಮಾಡಿ, ಆತನ ಬಲಗಿಂದ ನಿಮಗೆ ಆಧಾರ ಮಾಡಿ, ನಿಮ್ಮ ಎಲ್ಲ ಕಾರ್ಯದಲ್ಲಿ ಯೇಸು ಸ್ವಾಮಿ ಒಂದು ಜಯವನ್ನು, ಒಂದು ವಿಕ್ಟ್ರಿಯನ್ನು, ಒಂದು ಸಕ್ಸಸ್ಸನ್ನು ದೇವರು ನಿಮಗೆ ಕೊಡಲಿದ್ದಾರೆ. ಮೊದಲಾಗಿ ದೇವರು ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಕೊಡುವ ಆಲೋಚನೆ, ಎಕ್ಸಾಮ್ ಬರೆಯೋಕ್ಕೆ ಮುಂಚೆ, ಎಕ್ಸಾಮ್ ಆರಂಭಿಸೋದಕ್ಕೆ ಮುಂಚೆ ನೀವು ದೇವರ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿ, ಪ್ರಾರ್ಥನೆಗೆ ಸಮಯ ಕೊಡಿ. ಯಾಕಂದರೆ ತುಂಬ ನಾನು ಎಕ್ಸಾಮ್ ಬರೆಯೋ ಮಕ್ಕಳು ನೋಡುವಾಗ ಅಪ್ಪ ಅಮ್ಮ ಮಾಡುವಂಥ ಒಂದು ಕಂಪ್ಲೇಂಟ್ ಏನು ಗೊತ್ತಾ, ತನ್ನ ಮಕ್ಕಳ ಮೇಲೆ ಏನು ಒಂದು ಕಂಪ್ಲೇಂಟ್ ಏನು ಗೊತ್ತಾ, ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ, ಮಕ್ಕಳು ಊಟ ಮಾಡ್ತಾ ಇಲ್ಲ, ಮಕ್ಕಳು ಪ್ರೇಯರ್ ಮಾಡ್ತಾ ಇಲ್ಲ, ಮಕ್ಕಳು ಚರ್ಚಿಗೆ ಬರ್ತಾ ಇಲ್ಲ, ಮಕ್ಕಳು ಬೈಬಲ್ ಓದ್ತಿಲ್ಲ, ಯಾವಾಗ ಕೇಳಿದ್ರು ಎಕ್ಸಾಮ್ ನಾನು ಓದಬೇಕು ಟೆನ್ಷನಲ್ಲಿ ಇರ್ತಾರೆ. ಆದ್ದರಿಂದ ಎಕ್ಸಾಮ್ ಬರೆಯುವಂಥ ಪ್ರೀತಿಯ ದೇವರ ಮಕ್ಕಳೇ,
ದಯವಿಟ್ಟು ಸೈತಾನಿಗೆ ಜಾಗ ಕೊಡಬೇಡಿ. ಎಕ್ಸಾಮ್ ಬರಿಬೇಕು ನಿಜ, ಓದಬೇಕು ನಿಜ, ಆದರೆ ದೇವರ ಸಹಾಯ ಬೇಕಲ್ವಾ, ದೇವರ ಜ್ಞಾನ ಬೇಕಲ್ವಾ, ದೇವರ ಆಶೀರ್ವಾದ ಬೇಕಲ್ವಾ, ದೇವರ ಬಲ ಬೇಕಲ್ವಾ. ಅದಕ್ಕೋಸ್ಕರ ದೇವರ ಮಕ್ಕಳು ಎಕ್ಸಾಮ್ ಬರೋಕ್ಕೆ ಮುಂಚೆ ಎಲ್ಲ ದೇವ್ರ ಎಕ್ಸಾಮ್ ಮಕ್ಕಳು ನೀವು ಪ್ರಾರ್ಥನೆಗೆ ಸಮಯ ಕೊಡಿ, ಪ್ರೇಯರ್ಗೆ ಟೈಮ್ ಕೊಡಿ. ಏಸಪ್ಪ ಹತ್ರ ಮಾತಾಡಿ. ಕೆಲವು ಜನ ಅಪ್ಪ ಅಮ್ಮ ಹತ್ರ ಹೇಳೋಕ್ಕೆ ಭಯ, ನನಗೆ ಸೈನ್ಸಲ್ಲಿ ಕಷ್ಟ ಸರ್, ನನಗೆ ಮ್ಯಾಥ್ಸಲ್ಲಿ ಕಷ್ಟ, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ನಾಚಿಕೆ, ಟೀಚರ್ ಹತ್ರ ಹೇಳ್ಕೊಂಡು ನಾಚಿಕೆ, ಯಾರ ಹತ್ರ ಹೇಳ್ಕೊಂಡು ನಾಚಿಕೆ ಆದರೂ ಭಯ ಆದರೂ ಯೇಸು ಸ್ವಾಮಿ ಹತ್ರ ನೀವು ಹೆಲ್ಪ್ ಕೇಳ್ಬೋದು, ನೀವು ಸಹಾಯ ಕೇಳ್ಬೋದು. ಏಸಪ್ಪ ಹತ್ರ ಹೇಳಿ, ಏಸಪ್ಪ ನನಗೆ ಈ ಕಾಲದಲ್ಲಿ ಸಹಾಯ ಮಾಡಪ್ಪ, ನನಗೆ ಇದರಲ್ಲಿ ಒಂದಿಗೆ ಬಲಪಡಿಸಪ್ಪ, ನನಗೆ ಇದರಲ್ಲಿ ಧೈರ್ಯ ಕೊಡಿಸಪ್ಪ, ಇದರೊಂದು ಅದ್ಭುತ ಮಾಡಿಸಪ್ಪ. ನೀವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಕೇಳುವ ದೇವರು. ಯಾರೆಲ್ಲ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ವಿಶ್ವಾಸದಿಂದ ಏನೆಲ್ಲ ಬೇಡಿಕೊಳ್ತೀರೋ ಅದೆಲ್ಲ ನೀವು ಹೊಂದಿಕೊಳ್ತೀರಾ. ಅದರಿಂದ ಎಕ್ಸಾಮ್ ಬರೆಯುವಂಥ ಪ್ರತಿಯೊಂದು ದೇವರ ಮಕ್ಕಳಿಗೆ ದೇವರ ಆತ್ಮನು ಕರ್ತನಾದ ಯೇಸು ಸ್ವಾಮಿ ಕೊಡುವ ಆಲೋಚನೆ, ಎಕ್ಸಾಮ್ ಬರೆಯುವ ಪ್ರತಿಯೊಂದು ಮಕ್ಕಳು ಎಕ್ಸಾಮ್ ಆರಂಭಿಸೋ ಮುಂಚೆ ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖ ಕೂತ್ಕೊಳ್ಳಿ. ನಿಮ್ಗೆ ಏನು ಡೌಟ್ ಇದೆ, ಯಾವುದ್ರಲ್ಲಿ ಭಯ ಇದೆ, ಯಾವುದ್ರಲ್ಲಿ ಟೆನ್ಷನ್ ಇದೆ, ಯಾವ ಕಾರ್ಯದಲ್ಲಿ ಡಿಪ್ರೆಷನ್ಲಿ ಹೋಗಿದ್ದೀರಾ, ಯಾವ ಕಾರ್ಯದಲ್ಲಿ ನೀವು ತಡಮಾಡ್ತಿದ್ದೀರಾ, ಏಸಪ್ಪ ಹತ್ರ ಬಲ ಹೊಂದ್ಕೊಳ್ಳಿ, ಏಸಪ್ಪ ಹತ್ರ ಸಹಾಯ ಕೇಳಿ, ಏಸಪ್ಪ ಹತ್ರ ಜ್ಞಾನ ಹೊಂದ್ಕೊಳ್ಳಿ, ಏಸಪ್ಪನ ಆಶೀರ್ವಾದ ಕೊಳ್ಳಿ. ಅದು ನಿಮಗೆ ಎಕ್ಸಾಮ್ ಹೋಗೋದು ಮುಂಚೆ ತುಂಬ ಒಂದು ಮುಖ್ಯವಾದ ಕಾರ್ಯ, ಒಂದು ಇಂಪಾರ್ಟೆಂಟ್ ಆದ ಒಂದು ಅವಶ್ಯಕವಾದ ಕಾರ್ಯವಾಗಿದೆ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳಿಗೆ, ಎಕ್ಸಾಮ್ ಬರೆಯೋ ಮಕ್ಕಳಿಗೆ ದೇವರು ಕೊಡುವ ಆಲೋಚನೆ, ನೀವು ಪ್ರಾರ್ಥನೆ ಎಕ್ಸಾಮ್ ಹೋಗೋದ್ರ ಮುಂಚೆ, ಎಕ್ಸಾಮ್ ಬರೋದ್ರ ಮುಂಚೆ ಒಂದು 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡಿ ದೇವರ ಹತ್ರ ಸಹಾಯ ಕೇಳಿ. ಅದನ್ನು ಹೇಳ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ, ನನ್ನ ಬಲಗೆಯಿಂದ ನಿನಗೆ ಆದರಣೆ ಕೊಡುತ್ತೇನೆ. ಆಮೇನ್, ಹಾಲೆಲೂಯ. ಆದ್ದರಿಂದ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಯೇಸು ಸ್ವಾಮಿ ಕೊಡೋ ಆಲೋಚನೆ, ನೀವು ಪ್ರಾರ್ಥನೆಗೆ ಮುಖ್ಯತೆ ಕೊಡಿ, ಬೈಬಲ್ನ ಓದಿ, ದೇವರು ನಿಮ್ಮನ್ನು ಆಶ್ರಯಿಸ್ತಾರೆ. ಎರಡನೇದಾಗಿ ಪ್ರತಿ ಮಕ್ಕಳೇ, ತುಂಬ ಎಕ್ಸಾಮ್ ಬರೆಯೋ ಮಕ್ಕಳು ಮಾಡುವ ಇನ್ನೊಂದು ತಪ್ಪೇನೆಂದರೆ ಪ್ರೇಯರ್ ಮಾಡ್ತಾರೆ, ದೇವ್ರ ಹತ್ರ ನೀವು ಸಹಾಯ ಕೇಳ್ತಾರೆ, ತಪ್ಪಿಲ್ಲ, ಅದು ಕರೆಕ್ಟು. ಆದರೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಎಕ್ಸಾಮ್ಗೆ ನೀವು ಓದೋಕ್ಕೆ ಸಮಯ ಕೊಡಬೇಕು. ಎಕ್ಸಾಮ್ ಟೈಮಲ್ಲಿ ಕೂಡ ಎಷ್ಟೋ ಮಕ್ಕಳು ಓದೋದಕ್ಕೆ ಟೈಮ್ ಕೊಡೋದಿಲ್ಲ, ಓದೋದಕ್ಕೆ ಮುಖ್ಯತೆ ಕೊಡೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ಕೂಡ ಆಟ ಆಡೋಕ್ಕೆ, ಫ್ರೆಂಡ್ಸ್ ಜೊತೆ ತಿರುಗಾಡೋದಕ್ಕೆ, ಟಿ ವಿ ನೋಡೋದಕ್ಕೆ, ಮೊಬೈಲಲ್ಲಿ ನೋಡೋದಕ್ಕೆ ಎಷ್ಟು ಟೈಮು ವೇಸ್ಟ್ ಮಾಡ್ತೀರಾ. ವರ್ಷ ಫುಲ್ಲು ನೀವು ಮೊಬೈಲ್ ನೋಡಿಲ್ವಾ, ಟಿ ವಿ ನೋಡಿಲ್ವಾ, ಫ್ರೆಂಡ್ಸ್ ಜೊತೆ ಸುತ್ತಾಡಿಲ್ವಾ. ಆದರೆ ಎಕ್ಸಾಮ್ ಟೈಮಲ್ಲಿ ಕೂಡ ನೀವು ಟೈಮನ್ನು ವ್ಯರ್ಥ ಮಾಡಬಾರ್ದು. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸಮಯ ತುಂಬ ಮುಖ್ಯ. ಎಕ್ಸಾಮ್ ಆದಮೇಲೆ ನಿಮಗೆ ರಜಾ ಸಿಗುತ್ತೆ, ಆವಾಗ ನೀವು ಎಷ್ಟು ಟೈಮ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಆದರೆ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಈ ಆಟ ಆಡೋದನ್ನು, ಫ್ರೆಂಡ್ಸ್ ಜೊತೆ ಸುತ್ತಾಡೋದನ್ನು, ಟಿ ವಿ ನೋಡೋದನ್ನು, ಮೊಬೈಲ್ ನೋಡೋದನ್ನು, ಟೈಮನ್ನು ವ್ಯರ್ಥ ಮಾಡೋದನ್ನು ನೀವು ಬಿಟ್ಟು ನೀವು ಓದೋದಕ್ಕೆ ತುಂಬ ಮುಖ್ಯ ಕೊಡಬೇಕು, ಓದೋದಕ್ಕೆ ಸಮಯ ಕೊಡಬೇಕು. ಇದು ತುಂಬ ಇಂಪಾರ್ಟೆಂಟು. ನೀವು ಓದದೆ ಹೇಗೆ ಬರೋಕ್ಕೆ ಸಾಧ್ಯ? ನೀವು ಓದದೆ ಯೇಸು ಸ್ವಾಮಿ ಹೇಗೆ ನಿಮಗೆ ಸಹಾಯ ಮಾಡೋಕ್ಕೆ ಸಾಧ್ಯ? ಒಂದು ಮಾತೆಲ್ಲ, ಯೇಸು ಸ್ವಾಮಿ ನಮಗೆ ಮಿರಾಕಲ್ ಮಾಡ್ತಾರೆ, ಅಂದರೆ ಅದ್ಭುತ ಮಾಡ್ತಾರೆ ಹೊರತು ಮಂತ್ರ ಮ್ಯಾಜಿಕ್ ಅಂತೂ ಮಾಡೋದಿಲ್ಲ. ನೀವು ಓದಿದ್ರೆ ಸ್ವಾಮಿ ನೋಡ್ಕೊಳ್ತಾರೆ, ಯೇಸು ಸ್ವಾಮಿ ನೋಡ್ಕೊಳ್ತಾರೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಾನು ಪಾಸ್ ಆಗಿಬಿಡ್ತೀನಿ. ಇಲ್ಲ, ದೇವರು ಯಾವತ್ತೂ ಮ್ಯಾಜಿಕ್ ಮಾಡೋದಿಲ್ಲ, ಮಿರಾಕಲ್ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಯಾವಾಗ ಗೊತ್ತಾ? ನೀವು ನಂಬಿಕೊಂಡು ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ ಓದುವುದಕ್ಕೆ ಸಹಾಯ ಕೇಳುವಾಗ ಜ್ಞಾನ ಕೊಟ್ಟು, ಜ್ಞಾಪಕ ಶಕ್ತಿ ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದು ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಆದ್ದರಿಂದ ಎಕ್ಸಾಮ್ ಬರೆಯುವಂಥ ಪ್ರತಿಯೊಂದು ದೇವ್ರ ಮಕ್ಕಳಿಗೆ ದೇವರು ಕೊಡುವಂಥ ಆಲೋಚನೆ, ಎರಡನೇ ಆಲೋಚನೆ, ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನೀವು ಓದೋದಕ್ಕೆ ಮುಂಚೆ, ಎಕ್ಸಾಮ್ ಹೋಗೋದಕ್ಕೆ ಮುಂಚೆ ಏಸಪ್ಪ ಹತ್ರ ನೀವು ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಬೈಬಲ್ ಓದಿ ಎಕ್ಸಾಮ್ಗೆ ಹೋಗಿ ನೋಡಿ, ದೇವರು ಎಷ್ಟು ಅದ್ಭುತವಾಗಿ, ಎಷ್ಟು ಆಶ್ಚರ್ಯಕರವಾಗಿ ನಿಮ್ಮನ್ನು ನಡೆಸ್ತಾರೆ. ಅದರಿಂದ ಎಕ್ಸಾಮ್ ಬರೆಯೋ ಮಕ್ಕಳು ದೇವರಿಗೆ ಮುಖ್ಯತೆ ಕೊಡಿ, ಪ್ರಾರ್ಥನೆಗೆ ಮುಖ್ಯತೆ ಕೊಡಿ, ಬೈಬಲ್ ಓದೋಕ್ಕೆ ಮುಖ್ಯತೆ ಕೊಡಿ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಎಷ್ಟೋ ಅಪ್ಪ ಅಮ್ಮಗೆ ಟೆನ್ಷನ್ ಅಂದರೆ ಮಕ್ಕಳು ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಚರ್ಚಿಗೆ ಬರೋದಿಲ್ಲ, ಇವ್ರದ್ದು ನೆಪ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಹೇಳಿದ್ರು ಎಕ್ಸಾಮ್ 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 ಅಂತಾರೆ.
ದೇವರ ಸಹಾಯ ಇಲ್ಲದೆ, ದೇವರ ಒಂದು ಆಶೀರ್ವಾದ ಇಲ್ಲದೆ, ದೇವರ ಬೆಲೆ ಇಲ್ಲದೆ ನಾವು ಜಯಿಸುವುದಕ್ಕೆ ಕಷ್ಟ. ಅದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ದೇವರಿಗೆ ಮುಖ್ಯತೆ ಕೊಡಬೇಕು. ಎರಡನೇದಾಗಿ, ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ. ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ ಮಾತ್ರ ಸಾಗಲ್ಲ, ನೀವು ಓದೋಕ್ಕೆ ಸಮಯ ಕೊಡಬೇಕು, ಓದುವುದಕ್ಕೆ ಮುಖ್ಯತೆ ಕೊಡಬೇಕು. ಓದುವುದಕ್ಕೆ ನೀವು ಇಂಪಾರ್ಟೆಂಟ್ ಕೊಡುವಾಗ ದೇವರದ್ದು ನೋಡ್ತಾರೆ. ನೋಡ್ದ, ಈ ಮಕ್ಕಳಿಗೆ ಎಕ್ಸಾಮಲ್ಲಿ ಎಷ್ಟೊಂದು ಭಯಭಕ್ತಿಯಿಂದ ಓದೋದಕ್ಕೆ ಸಮಯ ಕೊಡ್ತಾರೆ, ಎಷ್ಟೊಂದು ಆಸಕ್ತಿ ಇದೆ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ದೇವರು ನಿಮಗೆ ಸಹಾಯ ಮಾಡ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮಗೆ ಎಕ್ಸಾಮ್ ಎಲ್ಲ ಕಾರ್ಯದಲ್ಲಿ ಜಯ ಕೊಡ್ತಾರೆ. ನೀವು ಓದಿಲ್ಲ ಅಂದರೆ, ಓದುವುದಕ್ಕೆ ಮುಖ್ಯತೆ ಕೊಟ್ಟಿಲ್ಲ ಅಂದರೆ, ಎಷ್ಟೋ ಅಪ್ಪ ಅಮ್ಮಗೆ ಇನ್ನೊಂದು ಟೆನ್ಷನ್ ಅಂದರೆ, ಮಕ್ಕಳ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಟೆನ್ಷನು, ಮಕ್ಕಳು ಫೈಲ್ ಆಗಿಬಿಟ್ರೆ, ಕಮ್ಮಿ ಮಾರ್ಕ್ಸ್ ಬಂದರೆ ನೆಕ್ಸ್ಟ್ ಯಾವ ಸ್ಕೂಲಲ್ಲಿ ಸೇರಿಸೋದು, ನೆಕ್ಸ್ಟ್ ಅಡ್ಮಿಷನ್ ಮಾಡೋಕ್ಕೆ ಯಾವ ಕೆಲಸ ತಿರುಗಾಡೋದು, ಅವ್ರಿಗೆ ಅಪ್ಪ ಅಮ್ಮಗೆ ಟೆನ್ಷನು. ಅದಕ್ಕೆ ಅಪ್ಪ ಅಮ್ಮ ಓದಿ 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 ಅಂತ ಹೇಳುವಾಗ ತುಂಬ ಮಕ್ಕಳಿಗೆ ಇದು ಕೋಪ. ತುಂಬ ಮಕ್ಕಳು ಅಪ್ಪ ಅಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ. ಈ ಮಮ್ಮಿ ಡ್ಯಾಡಿ ಯಾವಾಗಲೂ ಓದು ಓದು ಓದಂತ ತುಂಬ ಟೆನ್ಷನ್ ಕೊಡ್ತಾರೆ. ಅದು ಕೋಪ ಮಾಡ್ಕೊಳ್ಳೋದು ಅಪ್ಪ ಅಮ್ಮಗೆ ಏನಂದರೆ, ನೀವು ಎಕ್ಸಾಮ್ ಟೈಮಲ್ಲಿ ಓದಬೇಕು. ಆಮೇಲೆ ಎರಡನೇದಾಗಿ ದೇವರು ಹೇಳ್ತಿದ್ದಾರೆ, ಯಾವ ರೀತಿ ಪ್ರಾರ್ಥನೆಗೆ, ಬೈಬಲ್ ಓದೋದಕ್ಕೆ ದೇವರಿಗೆ ನೀವು ಟೈಮ್ ಮುಖ್ಯತೆ ಕೊಡಬೇಕು, ಅದೇ ರೀತಿ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಓದುವುದಕ್ಕೆ ಸಮಯ ಕೊಡಬೇಕು, ಓದುವುದಕ್ಕೆ ಮುಖ್ಯತೆ ಕೊಡಬೇಕು, ಓದುವುದರ ಕಡೆಗೆ ಗಮನ ಕೊಡಬೇಕು. ಎಕ್ಸಾಮ್ ಟೈಮಲ್ಲಿ ಆಟ ಆಡೋದನ್ನು, ಟಿ ವಿ ನೋಡೋದನ್ನು, ಮೊಬೈಲ್ ನೋಡೋದನ್ನು, ಫ್ರೆಂಡ್ಸ್ ತಿರುಗಾಡೋದನ್ನು, ಟೈಮ್ ವೇಸ್ಟ್ ಮಾಡೋಣ, ಅದನ್ನು ಪಕ್ಕದಲ್ಲಿಟ್ಟು ಇವಾಗ ಓದಬೇಕು, ಎಕ್ಸಾಮ್ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ದೇವರ ನಾಮನ ಮೈಪಡಿಸ್ಬೇಕು, ಅಪ್ಪ ಅಮ್ಮಗೆ ಖುಷಿ ಪಡಿಸ್ಬೇಕು. ಈ ಮೈಂಡು ನಿಮ್ಮಲ್ಲಿರಬೇಕು. ಮೂರನೇದಾಗಿ ಮಕ್ಕಳೇ, ದಯವಿಟ್ಟು ಎಕ್ಸಾಮ್ ಬರೆಯುವಂಥ ಒಂದೊಂದು ಎಕ್ಸಾಮ್ ಮಕ್ಕಳ ಅಪ್ಪ ಅಮ್ಮಗೆ ದೇವರು ಕೊಡುವಂಥ ಆಲೋಚನೆ, ಪೋಷಕರಿಗೆ, ಪೇರೆಂಟ್ಸ್ಗೆ, ಅಪ್ಪ ಅಮ್ಮಗೆ ದೇವರು ಕೊಡುವ ಆಲೋಚನೆ, ಎಕ್ಸಾಮ್ ಟೈಮಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟಾರ್ಚರ್ ಕೊಡಬೇಡಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒತ್ತಡವನ್ನು ಏರಬೇಡಿ, ಅವ್ರಿಗೆ ಟೆನ್ಷನನ್ನು ಕೊಡಬೇಡಿ. ಯಾಕಂದರೆ ಎಷ್ಟೋ ಅಪ್ಪ ಅಮ್ಮ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಭಯ ತೋರಿಸ್ತಾರೆ, ಬೇಕಿಲ್ಲದ ಮಾತನಾಡಿ ಮಕ್ಕಳ ಮನಸ್ಸನ್ನು ನೋಯಿಸ್ತಾರೆ. ಎಷ್ಟೋ ನಾನು ನೋಡ್ತೀನಲ್ವಾ ಸೇವಾ ಪಾದದಲ್ಲಿ, ಎಷ್ಟೋ ಮಕ್ಕಳು ಇರೋದನ್ನ ನಾನು ಕೇಳಿದ್ದೀನಿ. ಏನಂದರೆ, ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಅಪ್ಪ ಅಮ್ಮ ಮಕ್ಕಳಿಗೆ ಭಯ ತೋರಿಸ್ಬಿಡ್ತಾರೆ. ನೀನು ಏನಾದರೂ ಮಾರ್ಕ್ಸ್ ಕಮ್ಮಿ ತೊಗೊಂಡ್ರೆ, ಫೈಲ್ ಆಗಿಬಿಟ್ರೆ, ಇಷ್ಟು ಮಾರ್ಕ್ಸ್ ತೆಗಿಲಂದರೆ ಮನೆ ಬಿಟ್ಟು ಓಟ್ಬಿಡ್ತೀನಿ, ಮನೆಗೆ ಬರಬಾರ್ದು, ಊಟ ಹಾಕಲ್ಲ, ಹಂಗೆ ಹೊಡಿತೀನಿ, ಸಾಯಿಸ್ತೀನಿ, ಏನೇನೋ ಭಯಕ್ಕೆ ಬಿಡ್ತಾರೆ. ಅದೆಲ್ಲ ಮಕ್ಕಳ ಮನಸ್ಸಿಗೆ ಬಾಧೆನ ಉಂಟು ಮಾಡ್ತದೆ. ಅದು ಅವರು ಓದೋದಕ್ಕೆ ತಡೆಯಾಗಿರ್ತದೆ. ಬಿಡುಗಡೆಯಿಂದ, ಧೈರ್ಯದಿಂದ, ಖುಷಿಯಿಂದ ಎಕ್ಸಾಮ್ ಬರೆಯೋದಕ್ಕೆ ಅದರೊಂದು ಡಿಸ್ಕರೇಜ್ ಆಗಿ ಅವ್ರಿಗೆ ಒತ್ತಡವನ್ನು, ಟೆನ್ಷನ್ನ, ಡಿಪ್ರೆಷನ್ನ ಅಧಿಕಪಡಿಸ್ತದೆ. ಆದ್ದರಿಂದ ಎಕ್ಸಾಮ್ ಬರೆಯುವಂಥ ಅಪ್ಪ ಅಮ್ಮ ಇದ್ದಾರಲ್ವಾ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಿ, ಪ್ರೋತ್ಸಾಹಪಡಿಸಿ. ಭಯಪಡಬೇಡಪ್ಪ, ಪ್ರಾರ್ಥನೆ ಮಾಡ್ತಿದ್ದೀವಿ, ದೇವರು ನಿಮ್ಮ ಜೊತೆ ಇದ್ದಾರೆ, ನೀನು ಚೆನ್ನಾಗಿ ಓದ್ತೀಯಾ, ಎಕ್ಸಾಮ್ ಚೆನ್ನಾಗಿ ಬರೀತೀಯಾ, ಏಸಪ್ಪ ಇದ್ದಾರೆ, ಪಾಸ್ ಮಾಡಿಸ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತೀಯಾ, ನಿನಗೆ ಒಳ್ಳೆ ಜ್ಞಾನ ಇದೆ, ನಿನಗೆ ಆ ಟ್ಯಾಲೆಂಟ್ ಇದೆ. ನೀವು ಎನ್ಕರೇಜ್ ಮಾಡುವಾಗ ಆ ಎನ್ಕರೇಜ್ ಅವ್ರಿಗೆ ಬೂಸ್ಟ್ ಥರ ಆಗ್ಬಿಟ್ಟು, ನಿಮ್ಮ ಮಕ್ಕಳು ಅಪ್ಪ ಅಮ್ಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಅಪ್ಪ ಅಮ್ಮ ನನ್ನ ಮೇಲೆ ಎಷ್ಟು ಪ್ರೋತ್ಸಾಹ ಕೊಡ್ತಾ, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಒಳ್ಳೆ ಮಾರ್ಕ್ಸು, ನೀವು ಎದುರು ನೋಡೋದಕ್ಕಿಂತ ನಿಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಆದ್ದರಿಂದ ಈ ಎಕ್ಸಾಮ್ ಟೈಮಲ್ಲಿ ದಯವಿಟ್ಟು ಅಪ್ಪ ಅಮ್ಮ ಮಕ್ಕಳಿಗೆ ಟೆನ್ಷನ್ ಕೊಡಬಾರ್ದು, ಭಯ ತೋರಿಸಬಾರ್ದು, ಬೇಕಿಲ್ಲದ ಕೆಟ್ಟ ಮಾತನ್ನು ಅವ್ರ ಮುಂದೆ ಆಡಬಾರ್ದು. ಇನ್ನೊಬ್ಬರನ್ನ ಕಂಪೇರ್ ಮಾಡಿ ಮಕ್ಕಳನ್ನ ನೋಡಿ, ಅವ್ರ ಮಕ್ಕಳು ಹೆಂಗೆ ಓದ್ತಾರೆ, ಹೆಂಗೆ ಚೆನ್ನಾಗಿ ಬರೀತಾರೆ, ನೋಡಿ ಎಷ್ಟು ಮಾರ್ಕ್ಸ್ ತೆಗಿದ್ದಾರೆ, ಅವ್ರು ನೋಡಿ ಹೆಂಗೆ. ಬೇರೆ ಮಕ್ಕಳನ್ನ ನಿಮ್ಮ ಮಕ್ಕಳ ಮುಂದೆ ಕಂಪೇರ್ ಮಾಡಿ ನಿಮ್ಮ ಮಕ್ಕಳ ಚೀಪಾಗಿ ಮಾತಾಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದಯವಿಟ್ಟು ಎತ್ತವರು ಈ ಕಾರ್ಯದಲ್ಲಿ ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಿ, ಅವ್ರ ಮುಂದೆ ಡಿಗ್ರೇಡ್ ಮಾಡಬೇಡಿ. ನಿನಗೆ ಬುದ್ಧಿನೇ ಇಲ್ಲ, ಜ್ಞಾನನೇ ಇಲ್ಲ, ನೀನು ಓದೋದಕ್ಕೆ ಲಾಕೆ ಇಲ್ಲ, ನೀನು ಸುಮ್ಮನೆ ಯಾಕಿದ್ಯಾ, ಎಲ್ಲರ ಕೆಲಸಕ್ಕೆ ಹೋಗು, ಕೂಲಿಗೆ ಹೋಗು, ಆ ರೀತಿ ಮಾತಾಡಬೇಡಿ. ತುಂಬ ತಪ್ಪು. ನಮ್ಮ ಮಕ್ಕಳಿಗೆ ನಾವೇ ಬೆಲವಿನ ಪಡಿಸ್ತಿದ್ದೀವಿ, ನಮ್ಮ ಮಕ್ಕಳನ್ನ ನಾವೇ ಡಿಗ್ರೇಡ್ ಮಾಡ್ತಿದ್ದೀವಿ, ನಮ್ಮ ಮಕ್ಕಳ ಆಸೋದಕ್ಕೆ ನಾವೇ ತಡೆಯಾಗಿದ್ದೀವಿ. ಅದರಿಂದ ದಯವಿಟ್ಟು ಎತ್ತವರು ನಿಮ್ಮ ಮಕ್ಕಳ ಒಂದು ಆಶೀರ್ವಾದಕ್ಕೆ ತಡೆಯಾಗಿರಬಾರ್ದು. ಪ್ರಾರ್ಥನೆ ಮಾಡೋಣ, ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಎಕ್ಸಾಮ್ ಬರೀ ಮಕ್ಕಳಿಗೋಸ್ಕರ ನಾವು ನಮ್ಮ ಪ್ರಾರ್ಥನೆ ಗೋಪುರದಲ್ಲಿ ಪ್ರತಿನಿತ್ಯ
ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಎಸಪ್ಪ, ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ ಬರೆಯುವಂಥ, ಪರೀಕ್ಷೆ ಬರೆಯುವಂಥ ಒಂದೊಂದು ಮಕ್ಕಳನ್ನು ಕರ್ತನು ಆಶ್ರಯಿಸಪ್ಪ. ಅವ್ರಿಗೆ ರಕ್ಷಣೆ ಕೊಡಬೇಕಪ್ಪ. ಎಕ್ಸಾಮ್ ಹೋಗುವಾಗ ಬರುವಾಗ ಪ್ರಯಾಣದಲ್ಲಿ ನಿಮ್ಮ ಕೃಪೆ ಇರಬೇಕಪ್ಪ. ಯಾವುದೇ ಆಕ್ಸಿಡೆಂಟು, ಆಪತ್ತು, ಕೇಡು, ವಿಪತ್ತುಗಳು ನಡಿಬಾರ್ದು ಸ್ವಾಮಿ. ಮಕ್ಕಳು ಬೆಳವಿನ ಪಡಬಾರ್ದು ಸ್ವಾಮಿ. ಮಕ್ಕಳು ಭಯಪಡಬಾರ್ದು ಎಸಪ್ಪ. ಮಕ್ಕಳು ಮನೆ ಬಿಟ್ಟು ಓಡಬಾರ್ದಪ್ಪ. ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಪ್ಪ. ಎಸಪ್ಪ, ಮಕ್ಕಳ ಮೇಲೆ ನಿಮ್ಮ ರಕ್ತ ಚಿಮುಕಿಸ್ತಾ ಇದ್ದೀನಿ ಎಸಪ್ಪ. ಮಕ್ಕಳನ್ನ ನಿಮ್ಮ ಕಡೆಯಲ್ಲಿ ಒಪ್ಪಿಸ್ಕೊಡ್ತೀನಿ. ನೀನೇ ನಿಮ್ಮ ಮಕ್ಕಳನ್ನ ಆಶೀರ್ವದಿಸ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಪ್ರತಿದಿನ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಎಕ್ಸಾಮ್ ಬರೆಯುವ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀವಿ. ಖಂಡಿತ ದೇವರು, ಪ್ರಾರ್ಥನೆಗಳ ದೇವರು ನಿಮ್ಮ ಮಕ್ಕಳನ್ನ ಎಕ್ಸಾಮಲ್ಲಿ ಬಲಪಡಿಸಿ, ಧೈರ್ಯಪಡಿಸಿ, ಸಹಾಯ ಮಾಡಿ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಒಳ್ಳೆ ಮಾರ್ಕ್ಸ್ ಸಿಗುವಂತೆ, ದೇವರು ಸಾಕ್ಷಿ ಹೇಳುವಂತೆ, ಏಸಪ್ಪ ನಾಮ ಮಹಿಮೆ ಪಡುವಂತೆ ದೇವರು ಕೃಪೆ ಮಾಡ್ತಾರೆ. ಎಲ್ಲರೂ ಒಂದು ನಿಮಿಷ ಎಕ್ಸಾಮ್ ಬರೆಯೋ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಎದುರು ನಿಂತ್ಕೊಂಡು ಒಂದು ನಿಮಿಷ ಯೇಸು ಸಮೇತ ಎಕ್ಸಾಮ್ ಬರೆಯೋ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣವಾ. ಏಸಪ್ಪ, ಈ ಒಳ್ಳೆ ಸಮಯಗಾಗಿ ಸ್ತೋತ್ರ ಮಾಡ್ತೀನಪ್ಪ. ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ ಬರೆಯುವ ಒಂದೊಂದು ಮಕ್ಕಳಿಗಾಗಿ ಪ್ರಾರ್ಥಿಸ್ತಿದೆ ಸಪ್ಪ. ಎಕ್ಸಾಮ್ ಬರೆಯುವ ಒಂದೊಂದು ಮಕ್ಕಳನ್ನ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ಸಪ್ಪ. ಎಕ್ಸಾಮ್ ಬರೆಯುವ ಮಕ್ಕಳನ್ನ ಕೆಡಕಾದ ಸೈತನ್ನು ಭಯಪಡಿಸಬಾರ್ದು, ದಿಗಿಲು ಪಡಿಸಬಾರ್ದು, ಬೆಲವಿನ ಪಡಿಸಬಾರ್ದು, ಅವ್ರನ್ನ ಟೆನ್ಷನ್ ಪಡಿಸಬಾರ್ದು, ಅವ್ರನ್ನ ಡಿಪ್ರೆಷನ್ ಕೊಂಡು ಹೋಗಬಾರ್ದು. ಯಾರು ಮಕ್ಕಳು ಭಯಪಟ್ಟು ಎಕ್ಸಾಮ್ ಮುಂಚೆನೆ ಮನೆ ಬಿಟ್ಟು ಓಡೋಗಬಾರ್ದು. ಯಾರು ಮಕ್ಕಳು ಎಕ್ಸಾಮ್ ಮುಂಚೆನೆ ಭಯಪಟ್ಟು ಆತ್ಮಹತ್ಯೆ, ಸೂಸೈಡ್ ಮಾಡ್ಕೊಳ್ಬಾರ್ದಪ್ಪ. ಇದು ಎಕ್ಸಾಮ್ ಬರೆಯುವಂಥ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರ ಇಡಬೇಕಂತ ಪ್ರಾರ್ಥಿಸ್ತೇನೆ. ನಿಮ್ಮ ರಕ್ತ ಚುಮುಕಿಸ್ಬೇಕಂತ ಪ್ರಾರ್ಥಿಸ್ತೇನೆ. ನಿಮ್ಮ ದೂತರು ಕಾವಲಾಗಿ ಪ್ರಾರ್ಥಿಸ್ತೇನೆ. ಎಕ್ಸಾಮ್ ಬರೆಯುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇಳಿಯಲಪ್ಪ. ಎಕ್ಸಾಮ್ ಬರೆಯುವ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡಪ್ಪ, ಒಳ್ಳೆ ಅರಿವನ್ನು ಕೊಡಪ್ಪ, ಧೈರ್ಯವನ್ನು ಕೊಡಪ್ಪ, ಬಲವನ್ನು ಕೊಡಪ್ಪ. ನಿಮ್ಮ ಸಹಾಯ ಆ ಎಕ್ಸಾಮ್ ಬರೆಯುವ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಉಂಟಾಗಬೇಕಂತ ಪ್ರಾರ್ಥಿಸ್ತೇನೆ. ಅದೇ ರೀತಿ ಸಪ್ಪ, ಇವತ್ತು ಕೊಟ್ಟಂಥ ಆಲೋಚನೆ ಎಕ್ಸಾಮ್ ಬರೆಯುವ ಎಲ್ಲ ಮಕ್ಕಳು ಪ್ರಾರ್ಥಿಸೋದಕ್ಕೆ, ಬೈಬಲ್ ಓದೋದಕ್ಕೆ, ಸಮಯ ಕೊಡೋದಕ್ಕೆ, ನಿಮ್ಮ ಸಹಾಯವನ್ನು, ಬಲವನ್ನು ಹೊಂದಿಕೊಳ್ಳೋದಕ್ಕೆ ಕೃಪೆ ಮಾಡಿ ಸ್ವಾಮಿ. ಅದೇ ರೀತಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಟೈಮನ್ನು ವ್ಯರ್ಥ ಮಾಡದೆ, ಟೈಮನ್ನು ವೇಸ್ಟ್ ಮಾಡದೆ ಅಪ್ಪ, ಓದೋದಕ್ಕೆ ಮುಖ್ಯತೆ ಕೊಡಬೇಕಪ್ಪ, ಹೋಗೋದಕ್ಕೆ ಮುಖ್ಯತೆ ಕೊಡಬೇಕು, ಗಮನ ಕೊಡಬೇಕಪ್ಪ. ಅದಕ್ಕೆ ಸಹಾಯ ಮಾಡಿ ಸ್ವಾಮಿ. ಅದೇ ರೀತಿ ಯಾವುದೇ ಅಪ್ಪ ಅಮ್ಮ ಮಕ್ಕಳನ್ನ ಡಿಗ್ರೇಡ್ ಮಾತಾಡಬಾರ್ದು ಸ್ವಾಮಿ. ಅಪ್ಪ ಅಮ್ಮ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕಸಪ್ಪ, ಅವ್ರನ್ನ ಧೈರ್ಯಪಡಿಸಬೇಕಪ್ಪ, ಅವ್ರಿಗೆ ಒಂದು ಆದರಣೆಯಾಗಿರ್ಬೇಕಸಪ್ಪ. ಕೇಳಿದ ಒಳ್ಳೆ ಅನುಭವ ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡ್ತೀನಪ್ಪ. ಎಕ್ಸಾಮ್ ಬರೆಯುವಂಥ ಒಂದೊಂದು ಮಕ್ಕಳ ಮೇಲೆ ಏಸಪ್ಪ ನಿಮ್ಮ ರಕ್ತವನ್ನು ಚಿಮುಕಿಸ್ತಾ ಇದ್ದಾನೆ. ನಿಮ್ಮ ಕರವನ್ನು ಮುಟ್ಟಲಿ ಸ್ವಾಮಿ. ಅವ್ರನ್ನ ಬಲಪಡಿಸಿ, ಧೈರ್ಯಪಡಿಸಿ ಅಪ್ಪ, ಅಭಿಷೇಕಿಸಿ ರಾಜ, ಅವ್ರನ್ನ ಆಶೀರ್ವದಿಸಬೇಕು ಪ್ರಾರ್ಥಿಸ್ತೇನೆ ಅಪ್ಪ. ಎಕ್ಸಾಮ್ ಬರೆಯುವಾಗಲೂ, ಹೋಗುವಾಗ, ಬರುವಾಗ, ಪ್ರಯಾಣದಲ್ಲಿ ಕರ್ತನೇ ನಿಮ್ಮ ಸಹಾಯ, ನಿಮ್ಮ ರಕ್ಷಣೆ, ನಿಮ್ಮ ಕೃಪೆ, ನಿಮ್ಮ ದೂತರು ಜೊತೆಗೆ ಕೈ ಹಿಡಿದು ನಡೆಸಬೇಕು ಪ್ರಾರ್ಥಿಸ್ತೇನೆ. ಎಕ್ಸಾಮ್ ಬರೆಯುವ ಎಲ್ಲ ಮಕ್ಕಳನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ, ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ, ಆಮೇನ್. ಕರ್ತನಿಗೆ ಮಹಿಮೆಯುಂಟಾಗಲಿ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಕ್ಸಾಮ್ ಬರೆಯುವ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥನೆ ಮಾಡಿ, ಕೇಳಿದ ವಾಕ್ಯಕ್ಕೆ ಒಪ್ಪಿಸ್ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಎಷ್ಟು ಜನ ಹೇಳ್ತೀರಾ, ಈಸಪ್ಪ ನಿನ್ನಂತ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ ಸ್ವಾಮಿ. ಈಸಪ್ಪ ನಿನ್ನಾಗಿ ನನ್ನ ಪ್ರೀತಿಸುವವರು ಒಬ್ಬರು ಇಲ್ಲ ಸ್ವಾಮಿ. ಎಷ್ಟು ಜನ ಹೇಳ್ತೀರಾ? ಆಮೇನ್. ಈ ಹಾಡನ್ನು ಎಲ್ಲರೂ ಸೇರಿ ಸತ್ಯವಾಗಿ ಆ ದೇವರನ್ನ ನೋಡಿ, ಈಸಪ್ಪ ನಿನ್ನಂತ ದೇವರು ಯಾರು ಇಲ್ಲಪ್ಪ ಈ ಲೋಕದಲ್ಲಿ, ನಿನ್ನಂತ ನನ್ನ ಪ್ರೀತಿಸುವಂತೆ ಈ ಲೋಕದಲ್ಲಿ ಯಾರು ಇಲ್ಲಪ್ಪ ಅಂತ ಎಲ್ಲರೂ ಸೇರಿ ಈ ಹಾಡನ್ನು ಹಾಡುವಾಗ ದೇವರ ನಾಮ ಮಹಿಮೆಪಡಿಸೋಣ. ಆಮೆನ್. ಹಲ್ಲೆಲೂಯಾ. ದೇವರು ಯಾರು ಇಲ್ಲ, ಎಲ್ಲರೂ ಸೇರಿ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ಸೇರಿ. ಏಸಯ್ಯ,
ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದ ತಾನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಇಲ್ಲ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಎಲ್ಲ ಸಭೆಯಾಗಿ ಸೇರಿ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ 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 ನೀನಿಲ್ಲದೆ ನಾನಿಲ್ಲಯ್ಯ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಎಲ್ಲಿ ನೋಡೋಣ, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನಿನ್ನ ಕರೆದು ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನ ಕರೆದು ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯಕ ನನ್ನ ಬಂದೆ ನೀನೇ ಏಸಯ್ಯ, ನನ್ನ ಸಹಾಯಕ ನನ್ನ ಬಂದೆ ನೀನೇ ಸರಿ ಏಸಯ್ಯ. ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ಸತ್ತೋಲತೆ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು, ಹೌದು ಸ್ವಾ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬೆಳವ ಕೊಡುವವರು. ಆಮೇಲೆ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬೆಳವ ಕೊಡುವವರು. ಕೊರತೆಗಳನ್ನು ನೀಗಿಸುವವರು ನೀನೇ ಏಸಯ್ಯ, ಕೊರತೆಗಳನ್ನು ನೀಗಿಸುವವರು ನೀನೇ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನು. ಸತವಾಗಿ ಏಸಯ್ಯ